ನಮಸ್ಕಾರ. ಕರ್ನಾಟಕ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹನೂರು ಶೂಟೌಟ್ ಪ್ರಕರಣ, ಕರ್ತವ್ಯ ನಿರತ ಪೊಲೀಸರ ಮೇಲಿನ ಹಲ್ಲೆ ಸಹಿಸುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ. ಬಿ ನಾಗೇಂದ್ರ ರಾಜೀನಾಮೆ ವಿಚಾರ, ವಿಪಕ್ಷಗಳದ್ದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ, ಸಚಿವ ಮಾಗಡಿ ಬಾಲಕೃಷ್ಣ ಟೀಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುರಿತ ಹೇಳಿಕೆ, ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಕೂಡಲೇ ಕ್ಷಮೆ ಯಾಚಿಸಬೇಕು, ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹ. ಕೆಂಗಲ್ಗೇಟ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಹನೂರು ಶೂಟೌಟ್ ಪ್ರಕರಣ, ಕರ್ತವ್ಯ ನಿರತ ಪೊಲೀಸರ ಮೇಲಿನ ಹಲ್ಲೆ ಹಾಗೂ ವಿಪಕ್ಷಗಳ ರಾಜೀನಾಮೆ ಆಗ್ರಹದ ಕುರಿತು ಕಟು ಶಬ್ದಗಳಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹನೂರು ಶೂಟೌಟ್ ಪ್ರಕರಣದ ಕುರಿತು ನಿಯಮಾನುಸಾರ ಎಸಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು, ಬರುವ ನಿರ್ಧಾರದ ಪ್ರಕಾರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಈ ಕುರಿತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯೂ ನಡೆಯಲಿದೆ. ಕರ್ತವ್ಯದ ಸಮಯದಲ್ಲಿ ಪೊಲೀಸರು ಅಥವಾ ಯಾವುದೇ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸಿದರೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು. ಅಧಿಕಾರದ ಮಧ್ಯದಲ್ಲಿ ಯಾರೇ ಆದರೂ ಕುತ್ತಿಗೆ ಹಿಡಿಯುತ್ತೇವೆ ಅಂದರೆ ಅವರ ವರ್ತನೆ ಏನು ಎಂಬುದು ಸ್ಪಷ್ಟವಾಗುತ್ತದೆ. ಈಗಾಗಲೇ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ನಮ್ಮವರೇ ತಪ್ಪು ಮಾಡಿದರೂ ದೂರು ನೀಡಲಿ ಎಂದರು. ನೋಡಿ, ಮಂಡ್ಯದಲ್ಲಾಗಿರುವಂಥ ಘಟನೆ ಇರ್ಬೋದು ಅಥವಾ ನಿನ್ನೆ ಬೆಂಗಳೂರಿನಲ್ಲಾಗಿರುವಂಥ ಘಟನೆ ಇರ್ಬೋದು, ನಿಜವಾಗ್ಲೂ ರಾಜಕಾರಣಿಗಳಿಗೆ ತಲೆ ತಗ್ಗಿಸುವಂಥ ವಿಚಾರ. ಹಿಂಗಾಗಬಾರ್ದು. ಅಧಿಕಾರದ ಮದದಲ್ಲಿ ನೀವು ಯಾರು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ಅವರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀರಾ, ಅವರ ಕೊರಳುಪಟ್ಟಿಯನ್ನು ಹಿಡಿತೀರಾ ಅಂದರೆ ದಿಸ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾರಿಗೂ ಕೂಡ ಇದರಿಂದ ರಿಯಾಯಿತಿ ಇಲ್ಲ. ನೋಬಡಿ ಹ್ಯಾಸ್ ದ ರೈಟ್ ಟು. ಮಾಜಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ವಿರೋಧ ಪಕ್ಷದವರು ನಿರಂತರವಾಗಿ ಕೇಳುತ್ತಿರುವುದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವಷ್ಟೇ ಎಂದು ಸಚಿವ ಮಾಗಡಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಅವರ ಪ್ರಕರಣ ಕೋರ್ಟ್ನಲ್ಲಿದ್ದು ಇನ್ನೂ ಶಿಕ್ಷೆ ಘೋಷಣೆಯಾಗಿಲ್ಲವಾದ್ದರಿಂದ ತೀರ್ಪು ಬಂದ ಬಳಿಕ ನೋಡೋಣ ಎಂದರು. ನೈಸ್ ಯೋಜನೆಗೆ ಸಂಬಂಧಿಸಿದ HD ಕುಮಾರಸ್ವಾಮಿ ಅವರ ಪತ್ರದ ಕುರಿತು ಪ್ರತಿಕ್ರಿಯಿಸಿ, ನ್ಯಾಯಾಲಯದ ತೀರ್ಪು ಬಂದಿದ್ದು ಆ ಆದೇಶವನ್ನು ಮುಖ್ಯಮಂತ್ರಿಗಳು ಪರಿಶೀಲಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ನ್ಯಾಯಾಲಯದ ಅಂತಿಮ ಆದೇಶ ಏನು ಬರುತ್ತದೆ ಎಂಬುದನ್ನು ಕಾದು ನೋಡೋಣ ಎಂದು ತಿಳಿಸಿದರು. ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು ಏನಂದರೆ, ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಹೌದು, ಕೋರ್ಟಲ್ಲಿ ಏನು ತೀರ್ಮಾನ ತಗೋತದೋ ನೋಡೋಣ. ಆಮೇಲೆ ಅದನ್ನು ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎದುರಿಸ್ತಾರೆ. ಕೋರ್ಟ್ನಲ್ಲಿ ಸರಿಯಾದಂಥ ರೀತಿಯಲ್ಲಿ ನಾವು ಕೂಡ ವಾದ ಮಂಡಿಸ್ತೀವಿ. ನೋಡೋಣ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೋ ಆಮೇಲೆ ಅದ್ರ ಬಗ್ಗೆ ಚರ್ಚೆ. ಕೆಂಗಲ್ಗೇಟ್ನಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಹಿರಿಯ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಗುರವಾಗಿ ಮಾತನಾಡಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಖರ್ಗೆ ಅವರ ಬಗ್ಗೆ ಮಾತನಾಡುವಾಗ ಬಳಸಿದ ಪದಗಳು ಸರಿಯಲ್ಲ ಎಂದ ಅವರು, ಬಿಎಲ್ ಸಂತೋಷ್ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ದೇಶದಲ್ಲಿ ತಿರಂಗ ಯಾತ್ರೆ ಮಾಡುತ್ತಿರುವ ಬಿಜೆಪಿಯವರು ಮೊದಲು ತಮ್ಮ RSS ಕಚೇರಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಲಿ ಎಂದು ಸವಾಲು ಹಾಕಿದರು. RSS ಸಂಸ್ಕಾರದ ಬಗ್ಗೆ ಮಾತನಾಡುವ ಹಿರಿಯ ರಾಜಕಾರಣಿಗಳಿಗೆ ಕನಿಷ್ಠ ಗೌರವ ನೀಡಲು ಕಲಿಯಬೇಕು ಎಂದರು. CT ರವಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದ ಜನತೆಗೆ RSSನವರ ಸಂಸ್ಕಾರದ ಬಗ್ಗೆ ಇವತ್ತು ಮಾತನಾಡ್ತೀನಿ. BL ಸಂತೋಷ್ ಸರ್ ಅಂತ ಒಬ್ಬರಿದ್ದಾರೆ. RSS ಸಂಘಟನೆಯಿಂದ ಮೇಲ್ ಬಂದವರಂತೆ. ಅವ್ರಿಗೀಗ 59 ವರ್ಷ ವಯಸ್ಸು. ಮೋಸ್ಟ್ಲಿ ಭಾಳಷ್ಟು ಜನ ಕನ್ನಡಿಗರಿಗೆ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ. ಅವರು ಮೊನ್ನೆ ಭಾಷಣ ಬಿಗಿಯುವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, AICC ಅಧ್ಯಕ್ಷರು, ಈ ರಾಜ್ಯ ಕಂಡ ಮಹಾನ್ ವ್ಯಕ್ತಿ, 9 ಬಾರಿ ಗೆದ್ದವರು, ಕಲ್ಯಾಣ ಕರ್ನಾಟಕದ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ 371 ಜೆ ತಂದವರು, ಲೇಬರ್ ಮಿನಿಸ್ಟರ್ ಆಗಿ, ಎಜುಕೇಷನ್ ಮಿನಿಸ್ಟರ್ ಆಗಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ, PWD ಮಿನಿಸ್ಟರ್ ಆಗಿ ಈ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದು ಮಹಾತ್ಮ ಗಾಂಧೀಜಿ ಅಲಂಕರಿಸಿದ ಸೀಟಲ್ಲಿ ಕೂತ ಶ್ರೇಷ್ಠ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಪ್ರಿಯಾಂಕ್ ನಗರದ ಉತ್ತರ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 355ನೇ ಆರಾಧನಾ ಮಹೋತ್ಸವವನ್ನು ಆಗಸ್ಟ್ 29, 30 ಹಾಗೂ 31ರಂದು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ಎಂದು ಮಠದ ಆಡಳಿತ ಮಂಡಳಿಯ ಪ್ರಕಾಶ್ ಅವರು ತಿಳಿಸಿದ್ದಾರೆ.
ಮಂತ್ರಾಲಯದ ಧಾರ್ಮಿಕ ಪರಂಪರೆಯಂತೆ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಆಜ್ಞೆ ಉಪದೇಶ ಹಾಗೂ ಕೃಪಾಶೀರ್ವಾದಗಳೊಂದಿಗೆ ಆರಾಧನಾ ಮಹೋತ್ಸವ ನಡೆಯಲಿದ್ದು ಆಗಸ್ಟ್ 28ರಂದು ಬೆಳಗ್ಗೆ 6 ಗಂಟೆಗೆ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ, ಗೋಪೂಜೆ, ಪ್ರಾರ್ಥನಾ ಪೂಜೆ, ಕಂಕಣ ಬಂಧನ, ಫಲ ತಾಂಬೂಲ ಪ್ರಸಾದ ವಿನಿಯೋಗ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ಆಗಸ್ಟ್ 29ರಂದು ಶ್ರಾವಣ ಕೃಷ್ಣ ಪ್ರಥಮಿಯಂದು ಪೂರ್ವಾರಾಧನೆ, ಆಗಸ್ಟ್ 30ರಂದು ಶ್ರಾವಣ ಕೃಷ್ಣ ದ್ವಿತೀಯೆಯಂದು ಮಧ್ಯಾರಾಧನೆ ನಡೆಯಲಿದ್ದು ಇದು ಆರಾಧನೆಯ ಮುಖ್ಯ ದಿನವಾಗಿರಲಿದೆ. ಅಂದು ಮಧ್ಯಾಹ್ನ 12 ಗಂಟೆಯಿಂದ ನಿರಂತರವಾಗಿ ಮಹಾನ ಸಂತರ್ಪಣೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಪೀಠಾಧಿಪತಿಗಳ ಆದೇಶದಂತೆ ಈ ದಿವಸ ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇವೆ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ವಿರಾಜಮಾನವಾಗಿ ಕುಳಿತಿರತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವವು ಇದೇ ತಿಂಗಳು 29, 30, 31ರಂದು ಪರಮಪೂಜ್ಯರ ಆದೇಶದಂತೆ ಉತ್ತರ ಬಡಾವಣೆಯಲ್ಲಿರ್ತಕ್ಕಂತಹ ಮಠದಲ್ಲಿ ವಿಜೃಂಭಣೆಯಿಂದ ರಾಯರನ್ನು ಪೂಜಿಸುವಂತಹ, ಆರಾಧಿಸುವಂತಹ ಒಂದು ಸುವರ್ಣ ಕ್ಷಣವನ್ನು ಹಾಸನ ಜಿಲ್ಲೆಯ ಸಮಸ್ತ ಭಕ್ತಾದಿಗಳಿಗೆ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರ ಕೃಪಾ ಕಟಾಕ್ಷಕ್ಕೆ ಸುದ್ದಿಗೋಷ್ಠಿಯಲ್ಲಿ ಎಂಪಿ ಪ್ರಕಾಶ್, ಗುರುರಾಜಾಚಾರ್ಯ, ವೈಶಾಖ್, ಹರೀಶ್ ಹಾಗೂ ಪ್ರಸಾದ್ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ರಾಷ್ಟ್ರೀಯ ಗೀತೆ ಹಾಗೂ ವಂದೇ ಮಾತರಂ ಹಾಡುವುದಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಹಿರಿಯ ಮುಖಂಡರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಅಮಿತ್, ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಮತ್ತು ರಾಷ್ಟ್ರೀಯ ಗೀತೆ ಹಾಡುವ ಸಂದರ್ಭದಲ್ಲಿ ಅಡ್ಡಿಪಡಿಸಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖಂಡ ರಾಹುಲ್ ಗಾಂಧಿ ಅವರು ಸಹ ಇದಕ್ಕೆ ಮೌನ ವಹಿಸುವ ಮೂಲಕ ಸಾಥ್ ನೀಡಿದ್ದಾರೆ. ನಿನ್ನೆ ನಡೆದ ಘಟನೆಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ದೇಶದ ನಾಗರಿಕರ ಕ್ಷಮೆ ಯಾಚಿಸಬೇಕು. ಒಂದು ವೇಳೆ ಈ ಕುರಿತು ಸಮರ್ಪಕ ಸ್ಪಷ್ಟನೆ ನೀಡದೆ ಹಾಗೂ ಬಹಿರಂಗ ಕ್ಷಮೆ ಯಾಚಿಸದೆ ಹೋದರೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಏನಕ್ಕಪ್ಪ ಅಂದರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ನಿನ್ನೆ ನಡೆದಂಥ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದೇ ಮಾತರಂ ಹೇಳಬೇಕಾದ್ರೆ ಅಡ್ಡಿಪಡಿಸ್ತಾರೆ. ಅಡ್ಡಿಪಡಿಸಿರೋ ಜೊತೆಗೆ ಅಲ್ಲೇ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಆಗಿರ್ಬೋದು, ಅವರು ಕೂಡ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಭಾರತದ ನಾಗರಿಕರಿಗೆ ಅದಕ್ಕೆ ಯಾವುದೇ ಥರದ ಉತ್ತರವನ್ನು ಕೊಡಲ್ಲ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಂತ ಉಗ್ರವಾದ ಹೋರಾಟವನ್ನು ಮಾಡ್ತಿದೆ. ಹೋರಾಟದ ಉದ್ದೇಶ ಏನಪ್ಪಾ ಅಂತ ಅಂದರೆ ಈ ಕೂಡಲೇ ಸೋನಿಯಾ ಗಾಂಧಿ ಅವರು ಗ್ರಾಮೀಣ ಕೃಷಿ ಸಹಕಾರ ಸಂಘದ 68 ಕೋಟಿ ರೂಪಾಯಿ ವಹಿವಾಟು ನಡೆದು ನಮ್ಮ ಸಹಕಾರ ಸಂಘ ಜಿಲ್ಲೆಗೆ 2ನೇ ಸ್ಥಾನದಲ್ಲಿದೆ ಎಂದು ಕಿರುವಾಗಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ನರೇಂದ್ರ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಸಂಘದ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘವು ಹಲವು ವರ್ಷಗಳಿಂದ ನಿವ್ವಳ ಲಾಭ ಗಳಿಸಲು ಸದಸ್ಯರು ಉತ್ತಮ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಈ ವರ್ಷ ಸುಮಾರು 44 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ನಾಳೆಯಿಂದಲೇ ನಮ್ಮ ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ಯಾರೇ ಮರಣ ಹೊಂದಿದವರಿಗೆ ನಮ್ಮ ಸಂಘದಿಂದ ಅಂತಿಮ ಯಾತ್ರೆ ವಾಹನವನ್ನು ಉಚಿತವಾಗಿ ನೀಡಲಾಗುವುದು. ಜೊತೆಗೆ ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗ, ವಾಣಿಜ್ಯ, ಕಲಾ ವಿಭಾಗದಲ್ಲಿ ಉತ್ತಮ ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಎಂದರು. ಈಗ ನಮ್ಮ ಸಿಇಒ ಹೇಳೋದೇನಪ್ಪ, ನಮ್ಮಲ್ಲಿ ಏನೋ ಈಗ ಅಂತಿಮ ಯಾತ್ರೆ ವಾಹನ ಇದೆ, ನಮ್ಮ ಕಿರ್ಗಾವಲು, ಬುಳಿಕೆ ಮುದ್ರಡಿ, ಮಾಂಗನಹಳ್ಳಿ ಇವ್ರಿಗೆ ಫ್ರೀ ಕೊಟ್ಬಿಡಿ. ಅದೇನು ಡ್ರೈವರ್ದು ಇದಿದೆ ಗೌರವಧನ, ಅದನ್ನ ನಾನು ಕೊಡ್ತೀನಿ. ಅದಕ್ಕೆ ಸುಧೀರಣ್ಣ ಹೇಳ್ತೇನೆ. ಈಗ ಅಂತಿಮ ಯಾತ್ರೆ ವಾಹನ ಏನಿದೆ ಇನ್ನು ಮುಂದಕ್ಕೆ ನಾಳೆಯಿಂದ ಅದನ್ನ ಕಿರ್ಗಾವಲು ವ್ಯಾಪ್ತಿ ಏನಿದೆ ನಮ್ಮ ಸೊಸೈಟಿ ವ್ಯಾಪ್ತಿ ಅದನ್ನ ಉಚಿತವಾಗಿ ಮಾಡಿ. ಏನು ಡ್ರೈವರ್ದು ಗೌರವಧನ ಇದೆ ಅದನ್ನ ನಾನು ಕೊಡ್ತೀನಿ ಕೈಯಿಂದ. ಸಂಸ್ಥೆಗೆ ಏನೋ ಅದು ಹೊರೆ ಆಗೋದು ಬೇಡ. ಇನ್ನು ವಾಹನ ಕಳಿಸ್ಕೊಡಿ, ಯಾರ ಹತ್ರ ನೀವು ದುಡ್ಡು ತಗೋಬೇಡಿ. ನಮ್ಮ ಕಿರ್ಗಾವಲು ವ್ಯಾಪ್ತಿ ಜಾತಿ ಪಕ್ಷ ಗಿಕ್ಷ ಏನಿಲ್ಲ, ಎಲ್ರಿಗೂ ಅಷ್ಟೇ. ಕಿರ್ಗಾವಲು, ಮಾಂಗನಹಳ್ಳಿ, ಬುಳಿಕೆ ಮುಂದೊಡ್ಡಿ ಅವ್ರಿಗೆ ತಲೆ ಕೆಡಿಸ್ಕೊಬೇಡ ಸುಮ್ಮನೆ. ಕೊಡೋಕ್ ಸಾಧ್ಯ ಈಗ ಮಾಡಿದೇವಲ್ಲ, ನಾಳೆಯಿಂದ ಚಾಲು ಇದು, ನಾಳೆ ಚಾಲು. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಕೆಪಿ ನರೇಂದ್ರ, ಉಪಾಧ್ಯಕ್ಷ ಚಿಕ್ಕಯ್ಯ, ಅಜೀಂ ಖಾನ್, ಸಿಇಒ ಶಿವಲಿಂಗು ಸೇರಿದಂತೆ ಹಲವರು ಹಾಜರಿದ್ದರು.
ಐತಿಹಾಸಿಕ ಸಾಗರ ಮಾರಿಕಾಂಬಾ ಜಾತ್ರೆಯ ನಿರ್ವಹಣೆಯಲ್ಲಿ ಬರೋಬ್ಬರಿ 1,35,00,000 ರೂಪಾಯಿಗಳು ಉಳಿತಾಯವಾಗಿದ್ದು ಈ ಹಣವನ್ನ ಹಾಗೂ ದೇವಸ್ಥಾನದ ಆದಾಯವನ್ನ ಸಮಾಜಮುಖಿ ಕಾರ್ಯಗಳಿಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸ್ಥಳೀಯ ಶಾಸಕರು ಹಾಗೂ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಸಲಹೆ ನೀಡಿದ್ದಾರೆ. ನಗರದ ಭದ್ರಕಾಳಿ ಸಭಾಭವನದಲ್ಲಿ ನಡೆದ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಮಹತ್ವದ ವಿಚಾರ ಚರ್ಚೆಗೆ ಬಂದಿತು. ಗಣಪತಿ ಕೆರೆ ಅಂಚಿನ 9 ಎಕರೆ ಜಾಗವನ್ನು ಹಸಿರು ವಲಯದಿಂದ ಪರಿವರ್ತಿಸಲಾಗಿದ್ದು ಅಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಲು ಸರ್ಕಾರದಿಂದ ಅನುದಾನ ಕೊಡಿಸುವುದಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಭರವಸೆ ನೀಡಿದರು. ಚಾಮರಾಜಪೇಟೆ ಪೊಲೀಸ್ ಠಾಣೆ ಸಮೀಪ ಮಹಾದ್ವಾರ ನಿರ್ಮಾಣಕ್ಕೆ ಶೇಕಡಾ 50ರಷ್ಟು ಸರ್ಕಾರಿ ಅನುದಾನ ಮತ್ತು ಹೋಟೆಲ್ ವೃತ್ತಕ್ಕೆ ಶ್ರೀ ಮಾರಿಕಾಂಬಾ ವೃತ್ತ ಎಂದು ನಾಮಕರಣ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಪ್ರತಿಷ್ಠಾನದಿಂದ ಭಕ್ತರಿಗೆ ದಾಸೋಹ ಆರಂಭಿಸಲು ಸಿದ್ಧತೆ ನಡೆಸಿರುವುದು ಶ್ಲಾಘನೀಯ ಎಂದರು. ಎಲ್ಲರೂ ನಿರ್ದೇಶಕರಾಗಕ್ಕಾಗಲ್ಲ, ಎಲ್ಲರೂ MLA ಆಗಕ್ಕಾಗಲ್ಲ, ಯಾರೋ ಒಬ್ಬರೇ ಆಗಬೇಕಾಗುತ್ತೆ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ. ಅದರಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಿರ್ದೇಶಕರಾಗಿ ಆಯ್ಕೆ ಮಾಡಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮಾಡಿ ನನಗೆ ಇಷ್ಟೇ, ನಾನು ಗೌರವಾಧ್ಯಕ್ಷನಾಗಿ ತಮಗೆ ಹೇಳೋದಿಷ್ಟೇ, ನನಗೆ ಈ ದೇವಿಯ ಇದರಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ. ತಾಯಿಯ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಆಯ್ಕೆಯಾಗಿದ್ದೀನಿ. ನೀವು ಸೇವೆ ಮಾಡುವಂಥ ಅವಕಾಶ ನಾನು ನಿಮ್ಮ ಜೊತೆಗೆ ಇನ್ನೂ ಏನೇನು ದೇವಸ್ಥಾನ ನಾವು ಆಡಳಿತ ಮಂಡಳಿಯೊಳಗೆ ಇದ್ದೀವಿ. ಒಂದು ನೀವು ಒಂದು ಸಲಹೆಯನ್ನು ಕೊಡಬೇಕಾಗುತ್ತೆ. ಮತ್ತು ಎರಡನೇದಾಗಿ ಯಾರಾದರೂ ದಾನಿಗಳಿದ್ದೆ ದಾನ ಮಾಡಲಿಕ್ಕೆ ಅವರ ಕುಟುಂಬದ ಹೆಸರಿರ್ಬೋದು, ಅವರ ಯಾವುದೋ ಒಂದು ನೆನಪಿರ್ಬೋದು, ಯಾರಾದರೂ ಆದ ದಾನಿಗಳು ಕೂಡ ಮುಂದೆ ಬಂದರೂ ಕೂಡ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್, ಸಂತೋಷ್ ಶೇಟ್, ವಿ ಶಂಕರ್, ಸುಂದರ್ ಸಿಂಗ್ ಇತರರು ಹಾಜರಿದ್ದರು. ಸಣ್ಣ ಕೈಗಾರಿಕಾ ಖಾತೆ ಸಚಿವ ವಿಜಯಾನಂದ ಕಾಶಪ್ಪನವರ ಅವರು ದಲಿತ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಅವರನ್ನು ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಕುಕನೂರು ಪಟ್ಟಣದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಚಿವ ವಿಜಯಾನಂದ ಕಾಶಪ್ಪನವರ ರಾಜಕೀಯ ಭ್ರಮೆಯಲ್ಲಿ ಎಲ್ಲರನ್ನೂ ಕೆಣಕುತ್ತಾ ಸಮಾಜದಲ್ಲಿ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ. ದಲಿತರ ತಂಟೆಗೆ ಬಂದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು. ಸಚಿವರು ಕೂಡಲೇ ಬೇಷರತ್ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಅವರು ರಾಜೀನಾಮೆ ನೀಡುವವರೆಗೆ ತಮ್ಮ ಹೋರಾಟವನ್ನು ಹಿಂದೆ ಸರಿಯುವುದಿಲ್ಲ ಎಂದು ಗುಡುಗಿದರು. ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಕಾಶಪ್ಪನವರ ನಡೆ ಚಲಾವಣೆ ಇಲ್ಲದ ನಾಣ್ಯವಿದ್ದಂತೆ ಎಂದು ಮುಖಂಡರು ತೀವ್ರವಾಗಿ ಟೀಕಿಸಿದರು. ನನಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ, ಯಾಕಂದ್ರೆ ಅಂತ ಒಂದು ವರ್ಡ್ಸ್ ಅನ್ನು ಇವತ್ತು ಅವರು ಯೂಸ್ ಮಾಡಿದ್ದಾರೆ. ಅವರು ಕೇವಲ ಆ ವರ್ಡ್ಸ್ ಇಂದ ಅವರಿಗೆ ನೋವಾಗೈತೆ ಇಲ್ಲ ಗೊತ್ತಿಲ್ಲ, ಇಡೀ ಭಾರತದ ಜನರಿಗೆ ನೋವಾಗಿದೆ. ಯಾಕಂದ್ರೆ ಇವತ್ತು ಅವರ ಆ ಒಂದು ಪದದಿಂದ ಇವತ್ತು ಸಂವಿಧಾನದ ವಿರೋಧಿಯಾಗಿದ್ದಾರೆ, ಆ ಪದದಿಂದ ಬಸವಣ್ಣನವರ ವಿರೋಧಿಯಾಗಿದ್ದಾರೆ, ಆ ಪದದಿಂದ ಪ್ರತಿಭಟನೆಯಲ್ಲಿ ಸುರೇಶ್ ಬಳುಟಗಿ, ಶಿವು ನಾಟಿಕಾರ್, ಸಿದ್ದು ಮಂಡಿನವರ, ಬೇದವಟ್ಟಿ, ಲಕ್ಷ್ಮಣ ಕಾಳಿ, ದೇವರಾಜ ಮನ್ನಾಪುರ ಸೇರಿದಂತೆ ಹಲವು ಪ್ರಮುಖರು ಹಾಗೂ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮದ ಯುವ ಉದ್ಯಮಿ ಚಂದ್ರಶೇಖರ್ ಅವರು ತಾವು ಪ್ರಾಥಮಿಕ ಶಿಕ್ಷಣ ಪಡೆದ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಶೇಷ ಕೊಡುಗೆ ನೀಡುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಲಾ ಶಿಕ್ಷಕ ಮಹೇಶ್ ಮಾತನಾಡಿ, ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಯುವ ಉದ್ಯಮಿ ಚಂದ್ರಶೇಖರ್ ಅವರು ತನ್ನ ಪರಿಶ್ರಮದ ಶಿಕ್ಷಣದ ಮೂಲಕ ಚಿಕ್ಕ ವಯಸ್ಸಿಗೆ ಸಾಧನೆಯ ಜೊತೆಗೆ ಸಮಾಜ ಸೇವೆ ಮೈಗೂಡಿಸಿಕೊಂಡು ತನ್ನ ಓದಿದ ಶಾಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವ ಸಮವಸ್ತ್ರ ಶೂ ನೀಡುವ ಮೂಲಕ ಉದಾರ ಮನಸ್ಸು ತೋರುತ್ತಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅವರ ಈ ಕೊಡುಗೆ ಚಿಂತನೆಗಳೇ ಇತರರಿಗೆ ಮಾದರಿ ಹಾಗೂ ಶಾಲಾ ಅಭಿವೃದ್ಧಿಗೆ ಸಹಕಾರಿ ಎಂದರು. ಬಳಿಕ ಮಾತನಾಡಿದ ಉದ್ಯಮಿ ಚಂದ್ರಶೇಖರ್, ನಾನು ಈ ಶಾಲೆಯಲ್ಲಿಯೇ ಓದಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇಂದು ನಾನು ಹೊಂದಿರುವ ಎಲ್ಲದಕ್ಕೂ ಈ ಶಾಲೆ ಮತ್ತು ಶಿಕ್ಷಕರ ಕೊಡುಗೆ ದೊಡ್ಡದು. ಬಡತನದಿಂದಾಗಿ ಕೆಲವು ಮಕ್ಕಳು ಸರಿಯಾದ ಸಮವಸ್ತ್ರ ಶೂ ಇಲ್ಲದೆ ಸಂಕೋಚ ಪಡುವುದನ್ನು ನೋಡಿ ನೋವಾಯಿತು. ಅವರ ಆತ್ಮವಿಶ್ವಾಸ ಹೆಚ್ಚಿಸುವ ಸಲುವಾಗಿ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಮಕ್ಕಳು ಉತ್ತಮವಾಗಿ ಓದಿ ದೊಡ್ಡವರಾಗಿ ನಮ್ಮ ಗ್ರಾಮ ತಾಲೂಕಿಗೆ ಹೆಸರು ತರಲಿ, ಇದು ನನ್ನ ಕರ್ತವ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಪೋಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹನೂರು ಶೂಟೌಟ್ ಪ್ರಕರಣ, ಕರ್ತವ್ಯ ನಿರತ ಪೊಲೀಸರ ಮೇಲಿನ ಹಲ್ಲೆ ಸಹಿಸುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ. ವಿ ನಾಗೇಂದ್ರ ರಾಜೀನಾಮೆ ವಿಚಾರ ವಿಪಕ್ಷಗಳದ್ದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ, ಸಚಿವ ಮಾಗಡಿ ಬಾಲಕೃಷ್ಣ ಟೀಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುರಿತ ಹೇಳಿಕೆ, ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಕೂಡಲೇ ಕ್ಷಮೆ ಯಾಚಿಸಬೇಕು, ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.